ಕರ್ನಾಟಕದಲ್ಲಿ ರಾಜ್ಯ ಖನಿಜಗಳ ನಿಗಮದಲ್ಲಿ 7ನೇ ಪಾಸ್ ಆದಂತ ಅಭ್ಯರ್ಥಿಗೆ ಅವಕಾಶ ಕೊಟ್ಟಿದ್ದಾರೆ. ಹಾಗೂ SSLC ಪಾಸ್ ಆದವರಿಗೆ ಮತ್ತು ಸೆಕೆಂಡ್ PUC ದವರಿಗೆ, ITI ಡಿಪ್ಲೊಮಾ ಮತ್ತು ಡಿಗ್ರಿ ಪಾಸ್ ಆದಂತ ಅಭ್ಯರ್ಥಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಇದಕ್ಕೆ 29ನೇ ತಾರೀಕು ಹಾಗೂ 31 ಜುಲೈ 2026 ತನಕ ಒಂದು ಸಂದರ್ಶನ ನಡೆಸ್ತಾರೆ. ಒಂದು ಸಂದರ್ಶನ ಮೂಲಕವಾಗಿ ಆಯ್ಕೆ ಮಾಡ್ತಿದ್ದಾರೆ. ಅಧಿಕೃತವಾಗಿ ನೋಟಿಸ್ ಪ್ರಕಟ ಮಾಡಿದ್ದಾರೆ ರಾಜ್ಯ ಉದ್ಯಮ ನಿಗಮದಿಂದ. ನೋಡಿ, ಇಲ್ಲಿ ಯಾವ ಪೋಸ್ಟಿಗೆ ನೇಮಕಾತಿ ಮಾಡ್ತಿದ್ದಾರಪ್ಪ ಅಂದ್ರೆ ಒಂದೊಂದಾಗಿ ಪೋಸ್ಟ್ ಹೆಸರನ್ನ ತಿಳಿಸ್ಕೊಡ್ತೇನೆ ನೋಡಿ. ಇಲ್ಲಿ ಮಹಿಳೆಯರಿಗೆ ಅವಕಾಶ ಇರತ್ತೆ, ಪುರುಷರಿಗೆ ಅವಕಾಶ ಇರತ್ತೆ. ಮೊದಲನೇದಾಗಿ ಬ್ಲಾಸ್ಟರ್ ಹೆಲ್ಫರ್ ಅಂತ ಹೇಳಿ, ಅದೇ ರೀತಿಯಾಗಿ ಎಲೆಕ್ಟ್ರಿಷಿಯನ್ ITI ಆದವರಿಗೆ, ಮತ್ತು ಸರ್ವೆ ಅಸಿಸ್ಟೆಂಟ್, ಬ್ಲಾಸ್ಟರ್, ಗಣಿ ಸಂಗಾತಿ, ಗಣಿ ಮುಂದಾಳು ಹಾಗೂ ಕಿರಿಯ ಅಭಿಯಂತರು ಮತ್ತು ಎಲೆಕ್ಟ್ರಿಕಲ್ ಸಹಾಯಕ ವ್ಯವಸ್ಥಾಪಕ ಅದರಲ್ಲಿ ಸರ್ವೆ ಪೋಸ್ಟ್, ಮತ್ತು ಸಹಾಯಕ ಅಭಿಯಂತರು ಅದರಲ್ಲಿ ಸಿವಿಲ್, ಸಹಾಯಕ ಅಭಿಯಂತರದಲ್ಲಿ ಎಲೆಕ್ಟ್ರಿಕಲ್, ಮತ್ತು ಸಹಾಯಕ ಅಭಿಯಂತರದಲ್ಲಿ ಮೆಕ್ಯಾನಿಕ್, ಹಾಗೂ ಅಭಿಯಂತರದಲ್ಲಿ ಪರಿಸರ, ಮತ್ತು ಸಹಾಯಕ ವ್ಯವಸ್ಥಾಪಕ ಎಕ್ಸಿಕ್ಯೂಟಿವ್, ಅದ ನಂತರ ಸಹಾಯಕ ವ್ಯವಸ್ಥಾಪಕದಲ್ಲಿ ಉತ್ಪಾದನೆ. ಈ ಎಲ್ಲ ಪೋಸ್ಟ್ಗಳಿಗೆ ನೇಮಕಾತಿ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ನೋಟಿಸ್ದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಈ ಹೆಲ್ಫರ್ ಪೋಸ್ಟ್ಗೆ 7ನೇ ಪಾಸ್ ಆಗಿರ್ಬೇಕಂತ, ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಅಥವಾ ಸ್ಟೇಟ್ ಗೌರ್ಮೆಂಟ್ ಮಾನ್ಯತೆ ಪಡೆದ ಮಂಡಳಿಯಿಂದ ಪಾಸ್ ಆಗಿರಬೇಕು. ಅಧಿಕೃತವಾಗಿ ನೋಟಿಸ್ ಆಗಿರೋದು 17ನೇ ತಾರೀಕು. ಇಲ್ಲಿ ನೋಡಿ, 17/7/2026 ಅಧಿಕೃತ ನೋಟಿಸ್ ಆಗಿದೆ. ಇಲ್ಲಿಂದ ಕರ್ನಾಟಕ ಸ್ಟೇಟ್ ಮಿನರಲ್ಸ್ ಕಾರ್ಪೊರೇಷನ್, ಇದು ಕರ್ನಾಟಕ ಸರ್ಕಾರದ ಉದ್ಯಮ ತಿದ್ದುಪಡಿ ಅಧಿಸೂಚನೆ ಆಗಿರತ್ತೆ. ಹಿಂದ್ಗಡೆ ಯಾವಾಗಲೂ ಒಂದ್ಸರಿ ನೇಮಕಾತಿ ಆಗಿತ್ತು, ಬಟ್ ಹೊಸ ನೇಮಕಾತಿ 17ನೇ ತಾರೀಕು ಮತ್ತೊಂದು ರಿಲೀಸ್ ಮಾಡಿದ್ದಾರೆ. ನಾನು ಈಗಾಗಲೇ ಪೋಸ್ಟ್ ಬಗ್ಗೆ ತಿಳಿಸ್ಕೊಟ್ಟಿನಲ್ಲ, ಆ ಎಲ್ಲ ಪೋಸ್ಟ್ ಬಗ್ಗೆ ವಿವರ ಇಲ್ಲಿದೆ ನೋಡಿ. ನಾನು ಇದರಲ್ಲಿ ಬೇಸಿಕ್ ಆಗಿ ತಿಳಿಸ್ಕೊಟ್ರೆ ನಿಮಗೆ ಗೊತ್ತಾಗತ್ತೆ ಎಷ್ಟೆಷ್ಟು ಪೋಸ್ಟ್ ಇದಾವೆ, ಅದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಮತ್ತೆ ಎಷ್ಟು ತಿಂಗಳಿಗೆ ಕೆಲಸ ಇರತ್ತೆ, 11 ತಿಂಗಳು ನಿಮಗೆ ಟೈಮ್ ಕೊಟ್ಟಿದ್ದಾರೆ. ಆ ಒಂದು 11 ತಿಂಗಳ ತನಕ ನಿಮಗೆ ಕೆಲಸ ಇರತ್ತೆ. ಮತ್ತು ಈ ಒಂದು ಪೋಸ್ಟ್ಗಳಿಗೆ ಎಷ್ಟು ಸಂಬಳ ಇರತ್ತೆ, ಮತ್ತೆ ಯಾವ ಒಂದು ದಿನಾಂಕಕ್ಕೆ ಸಂದರ್ಶನ ನಡೆಸ್ತಾರೆ, ಅದ್ರ ಬಗ್ಗೆ ಡೀಟೇಲ್ಸ್ ಇರತ್ತೆ. ಇಲ್ಲಿ ನೋಡಿ, ನಿಮಗೆ ನೋಟಿಸ್ ಕೂಡ ಒಂದ್ಸರಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಚೆಕ್ ಮಾಡ್ಕೊಳ್ಳಿ. ಒಂದು ಉತ್ಪಾದನೆ, ಈ ಉತ್ಪಾದನೆ ಪೋಸ್ಟ್ 3 ಪೋಸ್ಟ್ ಇದಾವೆ. 11 ತಿಂಗಳು ಕೆಲಸ ಇರತ್ತೆ. ಇದು ಗುತ್ತಿಗೆ ಆಧಾರದ ಮೇಲೆ, ಟೈಮ್ ಇರೋದಿಲ್ಲ. ಇದರ ಸಂದರ್ಶನ 29/7/2026 ನಡೆಸ್ತಾರೆ. ಹಾಗೂ ಸಹಾಯಕ ವ್ಯವಸ್ಥಾಪಕ ಪೋಸ್ಟ್, ಇವೆರಡು ಪೋಸ್ಟ್ ಇದಾವೆ. ಅಭಿಯಂತರು, ಇದು ಪರಿಸರ 1 ಪೋಸ್ಟ್. ಇಲ್ಲಿ ಸಹಾಯಕ ಅಭಿಯಂತರು 3 ಪೋಸ್ಟ್. ಈ ರೀತಿಯ ಪೋಸ್ಟ್ ಇರತ್ತೆ. ನಾನು ನಿಮಗೆ ಬೇಸಿಕ್ ಆಗಿ ತಿಳಿಸ್ಕೊಡ್ತೇನೆ. ಇಲ್ಲಿ ತನಕ ಬಂದಿತ್ತು ಅಭಿಯಂತರು ಪರಿಸರ 1, ಸಹಾಯಕ ಅಭಿಯಂತರು 3 ಪೋಸ್ಟ್, ಸಹಾಯಕ ಅಭಿಯಂತರದಲ್ಲಿ ಎಲೆಕ್ಟ್ರಿಕಲ್ 2 ಪೋಸ್ಟ್, ಸಹಾಯಕ ಅಭಿಯಂತರ ಸಿವಿಲ್ದಲ್ಲಿ 1 ಪೋಸ್ಟ್, ಹಾಗೂ ಸಹಾಯಕ ವ್ಯವಸ್ಥಾಪಕದಲ್ಲಿ ಸರ್ವೇದಲ್ಲಿ 1 ಪೋಸ್ಟ್, ಕಿರಿಯ ಅಭಿಯಂತರ 1 ಪೋಸ್ಟ್, ಗಣಿ ಮಂದಾಳ ಅಂತ ಹೇಳಿ 8 ಪೋಸ್ಟ್, ಗಣಿ ಸಂಗಾತಿ ಅಂತ ಹೇಳಿ 12 ಪೋಸ್ಟ್, ಬ್ಲಾಸ್ಟರು 8, ಸರ್ವೆ ಅಸಿಸ್ಟೆಂಟ್ 1, ಎಲೆಕ್ಟ್ರಿಷಿಯನ್ ITI ಆದವ್ರಿಗೆ 2, ಮತ್ತು ಈ ತೆಳಗಂಡಿ ಹೆಲ್ಪರ್ ಹೇಳಿದ್ನಲ್ಲ ಅದು 5 ಪೋಸ್ಟ್ ಇರತ್ತೆ. ಈ ರೀತಿಯ ಪೋಸ್ಟ್ಗಳು ಖಾಲಿ ಇರತ್ತೆ. 11 ತಿಂಗಳು ಕೆಲಸ ಇರತ್ತೆ, ಖಾಯಂ ಇರೋದಿಲ್ಲ. ಬಟ್ ಇದು ಕರ್ನಾಟಕ ಸರ್ಕಾರ ಅಂಡರ್ ಮೇಲೆ ಬರುವಂತ ಸಂಸ್ಥೆ, ಇದೊಂದು ಅರ್ಥ ಮಾಡ್ಕೊಳ್ಳಿ. ಖನಿಜ ನಿಗಮ ಇರೋದ್ರಿಂದ ಅಲ್ಲಿ ನಿಮಗೆ ಕೆಲಸ ಇರತ್ತೆ. ಇನ್ನು ಯಾವ್ಯಾವಕ್ಕೆ ಎಷ್ಟೆಷ್ಟು ವಿದ್ಯಾರ್ಹತೆ ಆಗಿರ್ಬೇಕು, ಈ ಒಂದು ನೋಟಿಸ್ ತಿಳಿಸ್ಕೊಡ್ಬೇಕು. ಬಟ್ ನಾನು ನಿಮಗೆ ಬೇಸಿಕ್ ಆಗಿ ತಿಳಿಸ್ಕೊಡ್ತಾ ಇದ್ದೇನೆ, ಯಾಕಂದ್ರೆ ಬೇಗ ಅರ್ಥ ಆಗತ್ತೆ. ಇಲ್ಲಿ ಟೋಟಲ್ ಆಗಿ 50 ಪೋಸ್ಟ್ ಇದಾವೆ. ನಿಮ್ಮೆಲ್ಲ ಶೈಕ್ಷಣಿಕ ಅರ್ಹತೆ, ವಿದ್ಯಾರ್ಹತೆ ಎಲ್ಲ ಪ್ರಮಾಣ ಪತ್ರದೊಂದಿಗೆ ಈ ವೆಬ್ಸೈಟ್ದಲ್ಲಿ ಹೋಗಿ ಆನ್ಲೈನ್ ಫಾರ್ಮ್ ಇರತ್ತೆ, ಅಲ್ಲಿ ಚೆಕ್ ಮಾಡ್ಕೋಬಹುದು. ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಿ ಅಥವಾ ಡೈರೆಕ್ಟ್ ಆಗಿ ಸಂದರ್ಶನ ಹೋಗ್ಬೇಕು. ಒಂದು ಸಂದರ್ಶನ ವಿಳಾಸ ಮತ್ತು ಆಫ್ಲೈನ್ ಅರ್ಜಿ ಸಲ್ಲಿಸುವಂತ ವಿಳಾಸ ಮುಂದ್ಗಡೆ ತಿಳಿಸ್ಕೊಡ್ತಾನೆ. ಅಪ್ಲಿಕೇಶನ್ ಅಂತ ಪ್ರಕಟ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಕರೆಕ್ಟ್ ತಿಳಿಸ್ಕೊಟ್ಟಿದ್ದಾರೆ ಅವರು. ಕರ್ನಾಟಕ ಸ್ಟೇಟ್ ಮಿನರಲ್ ಕಾರ್ಪೊರೇಷನ್ ಲಿಮಿಟೆಡ್ದಲ್ಲಿ ಗುತ್ತಿಗೆ ಆಧಾರದ ಮೇಲೆ 11 ತಿಂಗಳ ತನಕ ಕೆಲಸ ಇರತ್ತೆ. ನೇರ ನೇಮಕಾತಿ, ಇಲ್ಲಿ ನೇರ ಸಂದರ್ಶನ ಏರ್ಪಡಿಸಿದೆ, ಅದರ ಮೂಲಕವಾಗಿ ಆಯ್ಕೆ ಮಾಡ್ತಾನೆ ಅಂತ ಹೇಳಿದ್ದಾರೆ. ಇದು ನಿಮಗೆ ಗೊತ್ತಾಯ್ತು. ಶೈಕ್ಷಣಿಕ ಅರ್ಹತೆ, ಯಾವ ಪೋಸ್ಟಿಗೆ ಏನೇನು ಶೈಕ್ಷಣಿಕ ಅರ್ಹತೆ ಆಗಿರ್ಬೇಕು. ಸಹಾಯಕ ವ್ಯವಸ್ಥಾಪಕ, ಉತ್ಪಾದನೆಗೆ ಡಿಗ್ರಿ ಆಗಿರ್ಬೇಕು ಇನ್ ಮೈನಿಂಗ್ ನಲ್ಲಿ, ಇಂಜಿನಿಯರಿಂಗು. ಸಹಾಯಕ ವ್ಯವಸ್ಥಾಪಕ ಲಿಸ್ ಎಕ್ಸಿಕ್ಯೂಟಿವ್ ಮಾಸ್ಟರ್ ಡಿಗ್ರಿ ಆಗಿರ್ಬೇಕು. ಅದೇ ರೀತಿಯಾಗಿ ಅಭಿಯಂತರ ಪರಿಸರ ಡಿಗ್ರಿ ಇನ್ ಇಂಜಿನಿಯರಿಂಗ್ ಮಾಸ್ಟರ್ ಡಿಗ್ರಿ ಇವೆಲ್ಲ ಆಗಿರ್ಬೇಕಾಗತ್ತೆ. ಅಭಿಯಂತರ ಪೋಸ್ಟ್ಗೆ ಸಹಾಯಕ ವ್ಯವಸ್ಥಾಪಕ ಮತ್ತು ಸಹಾಯಕ ಅಭಿಯಂತರಿಗೆ ಎಲ್ಲ ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ಇವೆಲ್ಲ ಕೇಳಿದ್ದಾರೆ. ಹಾಗೂ ಕಿರಿಯ ಅಭಿಯಂತರಿಗೆ ಡಿಪ್ಲೊಮಾ ಆಗಿರ್ಬೇಕು, ಮತ್ತು ಗಣಿ ಮುಂದಾಳು ಪೋಸ್ಟಿಗೆ ಡಿಪ್ಲೊಮಾ ಆಗಿರ್ಬೇಕು ಇನ್ ಮೈನಿಂಗ್ ನಲ್ಲಿ. ಗಣಿ ಸಂಗಾತಿ ಪೋಸ್ಟಿಗೆ SSLC. ಬ್ಲಾಸ್ಟರ್ ಹುದ್ದೆಗೆ ಅರಕ್ಷರಾಗಿರ್ಬೇಕಂತ ಕೊಟ್ಟಿದ್ದಾರೆ. ಬ್ಲಾಸ್ಟರ್ ಸರ್ಟಿಫಿಕೇಟ್ ಕೂಡ ಹೊಂದಿರಬೇಕು. ಸರ್ವೆ ಅಸಿಸ್ಟೆಂಟ್ಗೆ ITI
ಮೆಕ್ಯಾನಿಕಲ್ ಸರ್ಟಿಫಿಕೇಟ್ ಫ್ಯೂ ಜೊತೆಗೆ ಸರ್ವಿಂಗ್ ಅನುಭವ ಇರಬೇಕಾಗತ್ತೆ. ಇನ್ನು ಎಲೆಕ್ಟ್ರಿಷಿಯನ್ ಐ ಟಿ ಆದವರಿಗೆ ಟೆಕ್ನಿಷಿಯನ್ ಗ್ರೇಡ್ ಅಂತೇಳಿ IT ಆಗಿರ್ಬೇಕು. ಇನ್ನು ಬ್ಲಾಸ್ಟರ್ ಹೆಲ್ಪರ್ಗೆ 7ನೇ ಆಗಿರ್ಬೇಕು. ಈ ರೀತಿಯಾಗಿ ಕೊಟ್ಟಿದ್ದಾರೆ. ಇನ್ನು ವಯೋಮಿತಿ ವಿಷಯ, ವಯೋಮಿತಿ ನಮಗೆ ಕನಿಷ್ಠ 18 ವರ್ಷ ಇರಬೇಕಾಗತ್ತೆ. ಈ ಪೋಸ್ಟ್ಗಳಿಗೆ ವಯೋಮಿತಿ ಬಗ್ಗೆ ಮೆನ್ಷನ್ ಮಾಡಿಲ್ಲ ಇದರಲ್ಲಿ. ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ ನೋಡಿ, ತುಂಬಾನೇ ಎಕ್ಸ್ಪೀರಿಯನ್ಸ್ ಇದೆ ಇದರಲ್ಲಿ ಕೇಳಿದ್ದಾರೆ. ಇಲ್ಲ ಪೋಸ್ಟ್ ಬಗ್ಗೆ ಇಂಗ್ಲಿಷ್ ನಲ್ಲಿ ಕೂಡ ಡೀಟೇಲ್ಸ್ ಇದೆ ಮತ್ತು ಕನ್ನಡದಲ್ಲಿ ಕೂಡ ಡೀಟೇಲ್ಸ್ ಇದೆ. ಇಲ್ಲಿ ನೋಡಿ, ಏಜ್ ಲಿಮಿಟ್ 18ರಿಂದ 40 ವರ್ಷ ತನಕ ಅನುವಾಗತ್ತೆ ಒಂದೊಂದಕ್ಕೆ ಇವರಿಗೆ. ಅದನ್ನ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಎಕ್ಸ್ಪೀರಿಯನ್ಸ್ ಇದ್ದಂತ ವ್ಯಕ್ತಿಗಳು ಅಪ್ಲಿಕೇಶನ್ ಹಾಕಬಹುದು. 2 ವರ್ಷ, 5 ವರ್ಷ, 3 ವರ್ಷ ಈ ರೀತಿಯಾಗಿ ನಿಮ್ಗೆ ಸಂಬಳ ಕೊಡ್ತಾರೆ. ಅದ ನಂತರ ಪೋಸ್ಟ್ ವಿವರ ಮತ್ತೇನೆಲ್ಲ ವಿದ್ಯಾರ್ಹತೆ ಆಗಿರ್ಬೇಕು ಇದು ಕೊಟ್ಟಿದ್ದಾರೆ. ಇದು ನಿಮಗೆ ಗೊತ್ತಾಗ್ತಿದೆ ಅಂತ ಅನ್ಕೋತೀವಿ. ಕರ್ತವ್ಯ ಸ್ಥಳ, ಎಲ್ಲಿ ಕೆಲಸ ಮಾಡಬೇಕು? ಕರ್ನಾಟಕದಲ್ಲಿ ಕೆಲಸ ಇರತ್ತೆ. ವಿವಿಧ ಒಂದು ಜಿಲ್ಲೆಗಳಲ್ಲಿ 50 ಪೋಸ್ಟ್ ಇದಾವೆ. 18ರಿಂದ 40 ವರ್ಷ ತನಕ ಅವಕಾಶ ಇರತ್ತೆ. ವಯೋಮಿತಿಯಲ್ಲಿ ಅನುಭವ ಎಷ್ಟಿರಬೇಕು? ಅವನ ಒಂದು ಪೋಸ್ಟ್ಗಳಿಗೆ ತಕ್ಕಂತೆ ಅನುಭವ ಬೇಕಾಗತ್ತೆ. 1 ವರ್ಷ ಅಥವಾ 3 ವರ್ಷ ಅಥವಾ 2 ವರ್ಷ ಅಥವಾ 5-6 ವರ್ಷ, ಒಂದೊಂದಕ್ಕೆ 10 ವರ್ಷ ತನಕ ಕೇಳ್ಬೋದು ಅನುಭವ. ಆಯ್ಕೆ ವಿಧಾನದಲ್ಲಿ ನಿಮಗೆ ಸಂದರ್ಶನ ನಡೆಸಿ ಆಯ್ಕೆಗಳನ್ನ ಮಾಡ್ತಾರೆ. ಇನ್ನು ಕಚೇರಿ ವಿಳಾಸ ಅಂದ್ರೆ ಎಲ್ಲಿ ಹೋಗಿ ನೀವು ಸಂದರ್ಶನ ತಗೋಬೇಕು? ಕರ್ನಾಟಕ ಸ್ಟೇಟ್ ಮಿನರಲ್ಸ್ ಕಾರ್ಪೊರೇಷನ್ ಲಿಮಿಟೆಡ್, KTMC A ಬ್ಲಾಕು, 5ನೇ ಮಹಡಿ, BMTC ಕಟ್ಟಡ, KH ರಸ್ತೆ, ಶಾಂತಿನಗರ, ಬೆಂಗಳೂರು. ಇಲ್ಲಿ ಹೋಗಿ ನಾವು ಸಂದರ್ಶನ ಪಡಿಬೇಕಾಗತ್ತೆ. ಅರ್ಜಿ ಶುಲ್ಕ ಅಂತೂ ಇರೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಯಾವ್ಯಾವಕ್ಕೆ ಎಷ್ಟೆಷ್ಟು ಸಂದರ್ಶನ ದಿನಾಂಕ ಇರಬೇಕು ಅಂದ್ರೆ ಯಾವ್ಯಾವ ಪೋಸ್ಟ್ದು ಯಾವ್ಯಾವ ಹೋಗ್ಬೇಕು? ಇಲ್ಲಿ ಜುಲೈ 29ನೇ ತಾರೀಖದಿಂದ ಸಂದರ್ಶನ ಇರತ್ತೆ ಬೆಳಗ್ಗೆ 10 ಗಂಟೆಯಿಂದ. ಅದ ನಂತರ ಜುಲೈ 29ನೇ ತಾರೀಕು ಆ ಒಂದು ದಿನ ಸಂದರ್ಶನ, ಜುಲೈ 30ನೇ ತಾರೀಕು ಆ ಒಂದು ದಿನ ಸಂದರ್ಶನ, ಜುಲೈ 31ನೇ ತಾರೀಕು ಆ ಒಂದು ದಿನ ಸಂದರ್ಶನ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಒಂದು ಪೋಸ್ಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇಷ್ಟು ಪೋಸ್ಟ್ ಇಷ್ಟು ಒಳಗೆ ಆಗ್ಬೇಕಂತೇಳಿ. ಇಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ, ಅದೇ ನಿಮ್ಗೆ ಗೊತ್ತಾಗತ್ತೆ. ಇಲ್ಲಿ ನೋಡಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇವೆಲ್ಲ ಪೋಸ್ಟ್ ಇದೆಯಲ್ಲ, ಇಲ್ಲಿ 29 ಎಲ್ಲಿ ತನಕ ಇದೆ? ಇಲ್ಲಿ ನೋಡಿ, ಇಲ್ಲಿ ತನಕ ಇದೆ. ಇಲ್ಲಿ 29/7/2026 ಕಾಣಿಸ್ತಾ ಇರ್ಬೋದು ನಿಮಗೆ. ಇಲ್ಲಿ ಯಾವ ಪೋಸ್ಟ್ ಇದೆ? ಇದು ಕಿರಿಯ ಅಭಿಯಂತರ ಪೋಸ್ಟ್ ಇಲ್ಲಿದೆ ಅಂತ. ಇಲ್ಲಿ ಮೇಲ್ಗಡೆ ಇದೆಯಲ್ಲ, ಇದೆಲ್ಲ 29ನೇ ತಾರೀಕದಂದು ನೀವು ಸಂದರ್ಶನಕ್ಕೆ ಹೋಗೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಉಳಿದಂತ 2 ಉಳಿತೆ. ಇದು 30ನೇ ತಾರೀಕು 30ನೇ ತಾರೀಕು ಅಂದ್ರೆ 2 ಪೋಸ್ಟು. ಅಂದ್ರೆ ಇವೆರಡು ಪೋಸ್ಟು ಯಾವ್ದು ಬತ್ತಿಲ್ಲಿ? ಗಣಿ ಮುಂದಾಳು ಹಾಗೂ ಗಣಿ ಸಂಗಾತಿ 30ನೇ ತಾರೀಕು, ಜುಲೈ 30ನೇ ತಾರೀಕು ಸಂದರ್ಶನಕ್ಕೆ ಹೋಗ್ಬೇಕು. ಇನ್ನು ಉಳಿದಂತ ಯಾವ್ದು ಪೋಸ್ಟ್ ಉಳಿತು? ಇನ್ನು ಉಳಿದಂತ ಪೋಸ್ಟ್ ಇದಾವಲ್ಲ 31ನೇ ತಾರೀಕು. ಯಾವ್ಯಾವ ಪೋಸ್ಟ್ ಬರುತ್ತೆ ನೋಡಿ 31ನೇ ತಾರೀಕು. ಇಲ್ಲಿ ನೋಡಿ, ಇಲ್ಲಿದೆ, ಇಲ್ಲಿ ತೆಳಗಿದೆಯಲ್ಲ, ಇವೆಲ್ಲ ಪೋಸ್ಟು. ಅಂದ್ರೆ ಬ್ಲಾಸ್ಟರ್ ಹುದ್ದೆ, ಸರ್ವೆ ಅಸಿಸ್ಟೆಂಟ್, ಎಲೆಕ್ಟ್ರಿಷಿಯನ್, ಎಲ್ಲ ಬ್ಲಾಸ್ಟರ್, ಇವು 4 ಪೋಸ್ಟ್ ಇದಾವಲ್ಲ. ಈ 4 ಪೋಸ್ಟು ಜುಲೈ 31ನೇ ತಾರೀಕದಂದು ಸಂದರ್ಶನಕ್ಕೆ ಹೋಗ್ಬೇಕಾಗತ್ತೆ. ಇದು ನಿಮಗೆ ಗೊತ್ತಾಯ್ತು. ಪೋಸ್ಟ್ ಬಗ್ಗೆ ಡೀಟೇಲ್ಸ್, ಪ್ರತಿಯೊಂದು ಮಾಹಿತಿ, ಸಂದರ್ಶನ ದಿನಾಂಕ ಅದೆಲ್ಲ ಗೊತ್ತಾಯ್ತು. ಅಧಿಸೂಚನೆ ಇರುವಂತ ಮಾಹಿತಿನ ತಿಳಿಸ್ಕೊಟ್ಟಿದ್ದೇನೆ. ನೋಡಿ, ನೀವೇನಾದ್ರೂ ಆಫ್ಲೈನ್ ಅಲ್ಲಿ ಅಪ್ಲಿಕೇಶನ್ ಸಲ್ಲಿಸಬೇಕು ಅನ್ಕೊಂಡಿದ್ರೆ ಸುಮಾರು 4ರಿಂದ 5 ಪ್ರಕಾರ ಹಂತ ಇದಾವೆ. ಮೊದಲೇ ಹಂತ, ನೀವು ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕು ಅನ್ಕೊಂಡಿದ್ರೆ ಅದಕ್ಕೂರತು ಅಂತರ್ಜಾಲದಲ್ಲಿ ಭೇಟಿ ಕೊಡಿ ಅಥವಾ ನಮ್ಮ ವಾಟ್ಸಪ್ ಗ್ರೂಪ್ದಲ್ಲಿ ಚೆಕ್ ಮಾಡ್ಕೊಳ್ಳಿ. ಒಂದು ಫಾರ್ಮೆಟ್ ಸಿಗತ್ತೆ. ಒಂದು ಫಾರ್ಮೆಟ್ ಅನ್ನ ತೆಗೆದುಕೊಂಡು ಅದರಲ್ಲಿರುವಂತ ಎಲ್ಲ ಮಾಹಿತಿಯನ್ನು ತುಂಬಿಕೊಳ್ಳಿ. ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡ್ಕೊಳ್ಳಿ. ಅಲ್ಲಿರುವಂತ ಎಲ್ಲ ಪ್ರತಿಯೊಂದು ಮಾಹಿತಿ ಕಾನೂನುಬದ್ಧವಾಗಿ ಪ್ರತಿಯೊಂದು ತುಂಬಿಕೊಳ್ಳಿ. ಯಾವುದೇ ರೀತಿಯಾಗಿ ಇಲ್ಲಿಗಲ್ ತುಂಬಾಕ್ ಹೋಗ್ಬೇಡಿ, ಕರೆಕ್ಟ್ ತುಂಬಿಕೊಳ್ಳಿ. ಅಂಚೆ ವಿಳಾಸ ಸಬ್ಮಿಟ್ ಮಾಡ್ಕೊಳ್ಳಿ. ಸಬ್ಮಿಟ್ ಮಾಡಿದ ತಕ್ಷಣ ಕೆಲವು ದಿನ ವೇಟ್ ಮಾಡ್ಬೋದು. ಅದು ತಾನೇ ಹೋಗ್ಬಿಡ್ತಂದ್ರೆ ನಿಮ್ಮ ಮೆಸೇಜ್ ಬರತ್ತೆ, ಆಮೇಲೆ ಹೋಗ್ಬೋದು. ಇದು ಬೇಡಪ್ಪ ಅಂದ್ರೆ ಇದು ಆಪ್ಷನ್ ಕೊಟ್ಟಿಲ್ಲ ಇದರಲ್ಲಿ. ಆಫ್ಲೈನ್ ನಲ್ಲಿ ಸಂದರ್ಶನಕ್ಕೆ ಹೋಗ್ಬೇಕಂತ ಹೇಳಿದ್ದಾರೆ. ಒಂದ್ಸರಿ ನೋಟಿಫಿಕೇಶನ್ ನೋಡ್ಕೊಳ್ಳಿ, ಅದ ನಂತರ ಡಿಸೈಡ್ ಮಾಡಿ.